ಗುಂಡನ್ನ ಹಾರಿಸಿಕೊಂಡು ಸಿಜೆ ರಾಯ್ ಸೂಸೈಡ್ ಕೇಸ್ಗೆ ಸಂಬಂಧಪಟ್ಟಂತೆ ಬೌರಿಂಗ್ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆ ಆಗಿದೆ. ಹಾಗಾದ್ರೆ ಎದೆಯಲ್ಲಿ ಗುಂಡು ಎಷ್ಟು ಆಳದವರೆಗೆ ಹೋಗಿತ್ತು, ಯಾವೆಲ್ಲ ಮಾದರಿಯನ್ನ ಸಂಗ್ರಹಿಸಿ ಪರೀಕ್ಷೆಗೆ ಈಗಾಗಲೇ ಕಳುಹಿಸಿಕೊಡಲಾಗಿದೆ. ಬೌರಿಂಗ್ ಆಸ್ಪತ್ರೆ ವೈದ್ಯಕೀಯ ಅಧೀಕ್ಷಕರಿಂದ ಮಾಹಿತಿ ಲಭ್ಯವಾಗ್ತಾ ಇದೆ. ಮರಣೋತ್ತರ ಪರೀಕ್ಷೆ ಸಂದರ್ಭದಲ್ಲಿ ಅರವಿಂದ್ ಎಎಂಎನ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯಾವ ರೀತಿಯಾಗಿ ಪರೀಕ್ಷೆಯನ್ನ ಮಾಡ್ತೇವೆ ಅಂತ ಹೇಳಿ, ಬುಲೆಟ್ ಎದೆಯ ಎಡೆಭಾಗಕ್ಕೆ ಹೋಗಿದೆ, ಎಕ್ಸಿಟ್ ಆಗಿಲ್ಲ ಅನ್ನುವಂತಹ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಹೃದಯ, ಶ್ವಾಸಕೋಶ ಮತ್ತೆ ಹೊಟ್ಟೆಯ ಭಾಗಕ್ಕೂ ತಗುಲಿದೆ ಗುಂಡು ಅನ್ನೋದನ್ನ ಹೇಳ್ತಾ ಇದ್ದಾರೆ. ರಾಯ್ ದೇಹ ಹೊಕ್ಕಿರುವುದು 6.35 mm ಬುಲೆಟ್. ಬೆನ್ನಿನ ರಿಬ್ಸ್ ವರೆಗೆ ಬುಲೆಟ್ ಹೋಗಿರೋ 6.35 mm ಬುಲೆಟ್. ಎದೆ ಭಾಗ ಬಿಟ್ರೆ ದೇಹದ ಬೇರೆ ಯಾವ ಭಾಗಕ್ಕೂ ಡ್ಯಾಮೇಜ್ ಆಗಿಲ್ಲ. ದೇಹದಿಂದ ರಕ್ತ ಮತ್ತೆ ಬೆರಳಿನ ಸ್ಯಾಂಪಲ್ ಅನ್ನ ತೆಗೆದುಕೊಳ್ಳಲಾಗಿದೆ ಅಂತ ಹೇಳಿ ವೈದ್ಯರು ಹೇಳ್ತಾ ಇದ್ದಾರೆ. ಈ ಗುಂಡು ಎದೆಯ ಒಳಭಾಗಕ್ಕೆ ಹೋಗಿದೆ, ಆದ್ರೆ ಹೊರಗಡೆ ಬಂದಿಲ್ಲ. ಯೂಶುವಲ್ ಆಗಿ ನೋಡಿ, ಬುಲೆಟ್ ಹಾರಿಸಿದಂತಹ ಸಂದರ್ಭದಲ್ಲಿ ಯಾವ ಭಾಗದಿಂದ ಹಾರಿಸಿರ್ತಾರೋ ಅದರಿಂದ ಹೊರಗಡೆ ಬರುತ್ತೆ, ಬಟ್ ಆದ್ರೆ ಇದು ಹೊರಗಡೆ ಬಂದಿಲ್ಲ. ಸೊ ನನಗೆ ದೊರಕಿರೋ ಮಾಹಿತಿ ಪ್ರಕಾರ ಗುಂಡಿನ ಒಂದು ಇಂಜುರಿಯಿಂದ ಡೆತ್ ಆಗಿದೆ ಅಂತ. ಎದೆಯ ಎಡಭಾಗಕ್ಕೆ ಹೃದಯ ಸೀಳ್ಕೊಂಡು ಶ್ವಾಸಕೋಶ ಸೀಳ್ಕೊಂಡು ಎದೆಯ ಹಿಂದಿನ ಭಾಗದವರೆಗೂ ಹೋಗಿದೆ. ಸೊ ಆಲ್ಮೋಸ್ಟ್ ಥ್ರೂ ಅಂಡ್ ಥ್ರೂ ಎಕ್ಸಿಟ್ ವೂಂಡ್ ಒಂದು ಇಲ್ಲ. ಸೊ ಇನ್ಸ್ಟಂಟೇನಿಯಸ್ ಕೊಲ್ಯಾಪ್ಸ್ ಆಗಿ ಮೃತ ಹೊಂದಿರ್ತಾರೆ ಅಂತ ನಮ್ಮ ಅಭಿಪ್ರಾಯ. ಒಂದು ಫಾರ್ಮಲ್ ರಿಪೋರ್ಟ್ಗೋಸ್ಕರ ವೇಟ್ ಮಾಡ್ತಾ ಇದ್ದೀವಿ. ಬುಲೆಟ್ ಸಿಂಗಲ್ ಬುಲೆಟ್ ದೊರಕಿದ್ದು, ಅದ್ರ ಸೈಜ್ 6.35 mm ಅಂತ ಹೇಳಿದ್ದಾರೆ. ಸೊ ವಿಲ್ ಹ್ಯಾವ್ ಟು ಸಿ, ಫಾರ್ಮಲ್ ರಿಪೋರ್ಟ್ ಬರಬೇಕು. ಆಮೇಲೆ ನಮಗೆ ಈಗ ಫಿಂಗರ್ ಗನ್ ಪೌಡರ್ ಇದಕ್ಕೋಸ್ಕರ ಒಂದು ಫಿಂಗರ್ ಟೆಸ್ಟಿಂಗ್ ಒಂದು ಮಾಡಿದ್ದಾರೆ. ಮತ್ತೆ ಬ್ಲಡ್ ಒಂದು ಸ್ಯಾಂಪಲ್ ತಗೊಂಡಿದ್ದಾರೆ. DNA ಸಂಬಂಧಪಟ್ಟಂತೆ ಎಲ್ಲ ಬೇಕಾಗಿರುತ್ತೆ, ಅದೊಂದು ಸ್ಯಾಂಪಲ್ ತಗೊಂಡಿದ್ದಾರೆ. ಮರಣೋತ್ತರ ಪರೀಕ್ಷೆ ಮಾಡೋಕ್ಕಿಂತ ಮುಂಚೆ ಒಂದು CT ಸ್ಕ್ಯಾನ್ ಕೂಡ ಮಾಡಿದ್ದಾರೆ. ಅದು ರಿಪೋರ್ಟ್ ಬಂದಿಲ್ಲ, ಅಂದ್ರೆ ರಿಪೋರ್ಟ್ ದೊರಕಿರುತ್ತೆ, ನನ್ಗೆ ಗಮನಕ್ಕೆ ಬಂದಿಲ್ಲ. ಯಾವ ಇದ್ರಲ್ಲಿದೆ, ಒಂದು ಸಿಂಗಲ್ ಬುಲೆಟ್ ಬೇರೆ ಇನ್ನೇನು ಕಾರಣಗಳು ಇರುತ್ತೆ. ಜನರಲಿ ಆಸ್ ಎ ಪಾರ್ಟ್ ಆಫ್ ಫಾರ್ಮಾಲಿಟಿ ವಿಚಾರದಲ್ಲಿ ಮಾಡ್ತಾರೆ. ಸರಿ. ಸೊ ಪೊಲೀಸರು ಗಮನದಲ್ಲಿಟ್ಟು FSL ಗೆ ಅವ್ರ ಮುಖಾಂತರ ಹ್ಯಾಂಡ್ ಓವರ್